ಸಮಾಜದಲ್ಲಿ ಸಮಾನತೆಯನ್ನು ತರುವುದರ ಜೊತೆಗೆ ಬೋಧನೆ ಮಾಡುವುದರ ಮುಖಾಂತರ ಮಹತ್ತರವಾದ ಆದರ್ಶಗಳನ್ನು ಬ್ರಹ್ಮಶ್ರೀ ನಾರಾಯಣ ಗುರೂಜಿ ನೀಡಿದ್ದಾರೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಸ್ಮರಿಸಿಕೊಂಡರು. ಅವರು ಶಿರಹಟ್ಟಿ ತಾಲೂಕಿನ ಪರಸಾಪುರ ಗ್ರಾಮದಲ್ಲಿ ತಾಲೂಕು ಆರ್ಯ ಈಡಿಗ ಸಂಘದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿ ಸಮಾನತೆಯನ್ನು ತಂದು ಬೋಧನೆಯನ್ನು ಮಾಡಿ ದೊಡ್ಡ ಆದರ್ಶಗಳನ್ನು ನಾರಾಯಣ ಗುರೂಜಿಯವರು ಬಿಟ್ಟೋಗಿದ್ದಾರೆ. ನಾವು ಯಾರು ಕೂಡ ಮರೆಯಕ್ಕೆ ಸಾಧ್ಯ. ಇವತ್ತು ಭಾರತ ದೇಶದ ಇಷ್ಟು ಭವ್ಯವಾಗಿರುವಂಥ ಒಂದು ಪರಂಪರೆ ಇದ್ದರೆ ಇಂಥ ಗುರುಗಳಿದ್ದಾರೆ. ಜಗತ್ತಿನಲ್ಲಿ ಇವತ್ತು ಇಲ್ಲಿ ಆದಂಥ ಭಕ್ತಿ ಕ್ರಾಂತಿ ಬೇರೆ ಯಾವ ದೇಶದಲ್ಲೂ ಆಗಿಲ್ಲ. ಅದರಲ್ಲಿ ನಾರಾಯಣ ಗುರೂಜಿಯವರ ದೊಡ್ಡ ಭಕ್ತಿ ಕ್ರಾಂತಿ ಇದೆ. ನಾರಾಯಣ ಗುರೂಜಿಯವ್ರದ್ದು ಕೇವಲ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಕೇರಳ ಮತ್ತು ತಮಿಳುನಾಡಿನಲ್ಲೂ ಕೂಡ ಅವರ ಪ್ರಭಾವ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸಮಾನತೆಯನ್ನು ಆ ಕಾಲದಲ್ಲಿ ಸಾಧಿಸುವಂಥ ಮಾತಿರಲಿಲ್ಲ. ಅದಕ್ಕೆ ಬಹಳಷ್ಟು ಕೆಚ್ಚದೆ ಇರಬೇಕು. ಸಮಾನತೆಯನ್ನು ಸಾರುವಂಥ ಹಲವಾರು ಜನ ತಮ್ಮ ಪ್ರಾಣವನ್ನೇ ಬಿಡುವಂತಹ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ ಇತ್ತು. ಇವತ್ತಿಗೂ ಕೂಡ ಅಲ್ಲಲ್ಲಿ ಈ ಅಸಮಾನತೆಯನ್ನು, ಭೇದ ಭಾವಗಳನ್ನು, ಮೇಲು ಕೀಳು ಅನ್ನುವಂಥ ಭಾವವನ್ನು, ಕೆಲವು ಸಮುದಾಯಗಳನ್ನು ದೂರಿಡುವಂಥ ವ್ಯವಸ್ಥೆ ನಾವು ನೋಡಿದಾಗ ನಮ್ಮ ಮನಸ್ಸಿಗೆ ನೋವಾಗ್ತದೆ. ಇವತ್ತಿನ 21ನೇ ಶತಮಾನದ ಆಧುನಿಕ ಕಲಿಯುಗದಲ್ಲಿಯೂ ಕೂಡ ಇಂಥ ಒಂದು ಅಲ್ಲಲ್ಲಿ ರೋಗಗಳು ಇದ್ದಾವೆ ಅಂತಂದಾಗ ಮನಸ್ಸಿಗೆ ಬಹಳ ವ್ಯಥೆ ಆಗ್ತದೆ. ನಾವೆಲ್ಲ ಬಹಳಷ್ಟು ಬೇರೆ ಬೇರೆ ವಿಚಾರದಲ್ಲಿ ಸುಧಾರಿಸಿದ್ದೇವೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಆದರೆ ನಾವು ಇವತ್ತು ಮೌಲಿಕವಾಗಿ ನಾವು ಬೆಳೆದಿದ್ದರೆ, ಮಾನವನ ಮೌಲ್ಯವನ್ನು ಎತ್ತಿ ಹಿಡಿದಿದ್ದರೆ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ರೇಣುಕಾನಂದ ಸ್ವಾಮೀಜಿಯವರು ಮಾತನಾಡಿದರು. ಹೆಂಡವನ್ನು ಕೆತ್ಕೊಂಡು ಜೀವನವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ. ಒಂದು ಕಾಲದಲ್ಲಿ ಸಾರಾಯಿ ನಿಷೇಧ ಆದಾಗ ಅವತ್ತೇ ನಾವು ಅನೇಕ ಸರ್ಕಾರಗಳಿಗೆ ಮನವಿಯನ್ನು ಕೊಟ್ಕೊಂಡು ಬಂದ್ವಿ, ಈ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿಯನ್ನ ಮಾಡಿ ಅಂತ. ಆದರೆ ಯಾರು ಸಹ ಇದುವರೆಗೂ ವರದಿಯನ್ನು ತೋರಿಸುವಂತಹ ಕೆಲಸವನ್ನ ಮಾಡಲಿಲ್ಲ. ಆದರೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಸುನೀಲ್ ಕುಮಾರ್ ಅವರ ಒಂದು ಮನವಿಯನ್ನ ಪರಿಗಣಿಸಿ ಅವತ್ತು ಆದೇಶವನ್ನ ಮಾಡಿದ್ದಾರೆ ನಮ್ಮ ಬೊಮ್ಮಾಯಿ ಅವರು. ಈ ಸಮುದಾಯಕ್ಕೆ ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನೂ ಅದು ಅವರು ಘೋಷಣೆ ಮಾಡಿದ್ದಾರೆ, ಇನ್ನು ಚಾಲ್ತಿಗೆ ಬಂದಿಲ್ಲ. ಅದಕ್ಕೆ ಹೇಳೋದು ನಾನು, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ, ಮಂತ್ರಿಗಳಾಗ್ತಾರೆ, ಆದರೆ ಜನಸಾಮಾನ್ಯರ ಬದುಕನ್ನು ಅರ್ಥಕೊಂಡು, ಸಮಸ್ಯೆಯನ್ನು ಅರ್ಥಕೊಂಡು ಆ ಸಮಸ್ಯೆಗೆ ಸ್ಪಂದಿಸುವಂತ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ, ಅಂತಹ ಸರಳ ಸಹೃದಯತೆ ಸರಳ ಮುಖ್ಯಮಂತ್ರಿಗಳಲ್ಲಿ ಅಗ್ರಗಣ್ಯರಾಗಿರೋರು ನಮ್ಮ ಬೊಮ್ಮಾಯಿ ಸಾಹೇಬರು. ಅವರು ಇವತ್ತು ಬಂದಿರೋದು ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ, ಸಂತೋಷ ತಂದಿದೆ. ಹಿಂದುಳಿದ ಸಮುದಾಯಗಳಿಗೆ ಅಪಾರ ಅಭಿಮಾನವನ್ನ, ಅಪಾರ ಒಂದು ಕಾಳಜಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಸಿಸಿ ಪಾಟೀಲ್, ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ನಾರಾಯಣ್ ಸುರತ್ಕಲ್, ಈಡಿಗ ಸಮಾಜದ ತಾಲೂಕಾಧ್ಯಕ್ಷ ಶ್ರೀಕಾಂತ್ ಇಳಗೇರ್, ರಾಜು ಕುರಡಗಿ, ಭೀಮ್ ಸಿಂಗ್ ರಾಠೋಡ್, ಗೋವಿಂದ್ ಬಾಬು ಪೂಜಾರಿ, ನಾಗರಾಜ್ ಗುತ್ತೇದಾರ್, ವೆಂಕಟೇಶ್ ಈಳ್ಗೇರ್, ಪ್ರಕಾಶ್ ಬೊಮ್ಮನಹಳ್ಳಿ, ರವಿಕುಮಾರ್ ಹೊಸಪೇಟಿ, ಜಗದೀಶ್ ಈಳ್ಗೇರ್, ಚಂದ್ರಕಾಂತ್ ಹಾನ್ಗಲ್, ಪವನ್ ಈಳ್ಗೇರ್, ಮಾರುತಿ ಈಳ್ಗೇರ್, ಫಕ್ಕೀರೇಶ್ ಈಳ್ಗೇರ್, ಪರಶುರಾಮ್ ಈಳ್ಗೇರ್, ಆಂಜನೇಯ ಈಳ್ಗೇರ್ ಹಾಗೂ ಅನೇಕರು ಇದ್ದರು.